1,000 ವರ್ಷಕ್ಕೂ ಮೀರಿದ ಸಾಹಿತ್ಯ ಸಮೃದ್ಧಿಯುಳ್ಳ ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ಸಮೀಕ್ಷಿಸುವುದು ಸುಲಭವಾದ ಕಾರ್ಯವಲ್ಲ. ಏಕೆಂದರೆ ಈ ಸಾಹಿತ್ಯ ಚರಿತ್ರೆಯಲ್ಲಿ ಕಾಲದಿಂದ ಕಾಲಕ್ಕೆ ಭಾಷಾರೂಪದಲ್ಲಿ ಬದಲಾವಣೆಯಾಗಿದೆ, ಛಂದೋರೂಪಗಳಲ್ಲಿ ಬದಲಾವಣೆಯಾಗಿದೆ. ಕವಿಗಳಿಗೆ ಹಿನ್ನೆಲೆಯಾದ ಅಂದಂದಿನ ರಾಜಕೀಯ ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ಬದಲಾವಣೆಯಾಗಿದೆ. ಪ್ರಮುಖವಾದ ಪ್ರೇರಣೆಗಳಾದ ಮತಧರ್ಮಗಳಲ್ಲಿ ಬದಲಾವಣೆಯಾಗಿದೆ. ಈ ಸಾಹಿತ್ಯ ಪರಂಪರೆಯನ್ನು ಹೇಗೆ ವಿಭಾಗಿಸಿಕೊಂಡು ಅಧ್ಯಯನ ಮಾಡಬಹುದು ಎಂಬುದರ ಬಗೆಗೆ ವಿವಿಧ ವಿಧಾನಗಳು ಸೂಚಿತವಾಗಿದೆ. ಕನ್ನಡ ಸಾಹಿತ್ಯ ಪ್ರಮುಖವಾದ ಮತಧರ್ಮಗಳಾದ ಜೈನ, ವೀರಶೈವ, ವೈಷ್ಣವ ಧರ್ಮಗಳಿಂದ ಪ್ರೇರಣೆಗೊಂಡು ರಚಿತವಾಗಿರುವುದರಿಂದ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಜೈನ ಯುಗ, ವೀರಶೈವ ಯುಗ ಎಂದು ಅಂದಂದಿನ ಪ್ರಭಾವಶಾಲಿ ಮತಧರ್ಮವನ್ನು ಮೂಲ ಮಾನವನ್ನಾಗಿ ಮಾಡಿಕೊಂಡು ನೋಡಬಹುದೆಂಬುದು ಕೆಲವರ ಮತ. ಆದರೆ ಹೀಗೆ ಮಾಡಿಕೊಂಡರೆ ಉದ್ದಕ್ಕೂ ಈ ಮತಗಳು ಒಂದೊಂದು ಕಾಲದಲ್ಲಿ ಪ್ರವರ್ಧಮಾನವಾಗಿದ್ದು ಉಳಿದ ಕಾಲದಲ್ಲಿಯೂ ಅಪ್ರಧಾನವಾಗಿ ಉಳಿದಿದ್ದ ಕಾರಣದಿಂದ ಯಾವುದೇ ಒಂದು ಮತಧರ್ಮದ ಪ್ರಭಾವವಷ್ಟನ್ನೇ ಮೂಲ ಮಾನವಾಗಿರಿಸಿಕೊಂಡ ಈ ವಿಭಾಗ ಅಷ್ಟು ಸಮರ್ಪಕ ಎನಿಸುವುದಿಲ್ಲ. ಇನ್ನು ಅಂದಂದಿನ ಭಾಷಾರೂಪಗಳನ್ನು ಮೂಲ ಮಾನವನ್ನಾಗಿರಿಸಿಕೊಂಡು ಸಾಹಿತ್ಯ ಚರಿತ್ರೆಯನ್ನು ಅಭ್ಯಾಸ ಮಾಡಬಹುದೆಂಬ ಒಂದು ವಿಧಾನವೂ ಸೂಚಿತವಾಗಿದೆ. ಅದರ ಪ್ರಕಾರ ಆರಂಭ ಕಾಲದಿಂದ ಕ್ರಿಸ್ತಶಕ 750ರವರೆಗೆ ಪೂರ್ವದ ಹಳಗನ್ನಡ ಕಾಲ, ಕ್ರಿಸ್ತಶಕ 750ರಿಂದ 1150ರವರೆಗೆ ಹಳಗನ್ನಡ ಕಾಲ, ಕ್ರಿಸ್ತಶಕ 1150ರಿಂದ 1700 ಇಲ್ಲವೇ 1750ರವರೆಗೆ ನಡುಗನ್ನಡ ಕಾಲ, ಕ್ರಿಸ್ತಶಕ 1700ರಿಂದ 1850ರವರೆಗೆ ಹೊಸಗನ್ನಡ ಕಾಲ, ಕ್ರಿಸ್ತಶಕ 1850ರಿಂದ ಮುಂದಕ್ಕೆ ನವಗನ್ನಡ ಕಾಲ. ಭಾಷಾರೂಪವನ್ನು ಮೂಲ ಮಾನವನ್ನಾಗಿಸಿಕೊಂಡ ಈ ವಿಧಾನವು ಸಂಪೂರ್ಣವಾಗಿ ಸರಿಹೊಂದುವುದಿಲ್ಲ. ಏಕೆಂದರೆ ಹಳಗನ್ನಡದ ಬರವಣಿಗೆ ಯಾವುದೋ ಒಂದು ಕಾಲದಿಂದ ಇನ್ನೊಂದು ಕಾಲದವರೆಗೆ ಮಾತ್ರ ಪ್ರಚಲಿತವಾಗಿತ್ತೆಂದು ಹೇಳಲು ಬಾರದು. ನಡುಗನ್ನಡದ ಹಾಗೂ ಅನಂತರದ ಕಾಲದಲ್ಲೂ ಹಳಗನ್ನಡದ ಕಾವ್ಯ ರಚನೆ ನಡೆದಿದೆ. ಆಧುನಿಕ ಕಾಲದಲ್ಲೂ ಹಳಗನ್ನಡದಲ್ಲಿ ಬರೆದವರಿದ್ದಾರೆ. ಸೂಚಿತವಾದ ಇನ್ನೊಂದೆರಡು ವಿಧಾನಗಳೆಂದರೆ ಕ್ಷಾತ್ರಯುಗ, ಮತ ಪ್ರಚಾರ ಯುಗ, ಸಾರ್ವಜನಿಕ ಯುಗ, ಆಧುನಿಕ ಯುಗ. ಇದು ಅಂದಂದಿನ ಮುಖ್ಯ ಕಾಲ, ಧರ್ಮ, ಸತ್ವವನ್ನು ಅನುಲಕ್ಷಿಸಿ ಮಾಡಿದ ವಿಭಾಗ ಕ್ರಮ. ಮಾರ್ಗಯುಗ, ದೇಸಿ ಯುಗ, ಸಂಕ್ರಮಣ ಯುಗ ಇದು ಅಂದಂದಿನ ಕಾವ್ಯ ರೂಪಗಳನ್ನು ಗಮನದಲ್ಲಿ ಇರಿಸಿಕೊಂಡು ಸೂಚಿತವಾದ ಕ್ರಮ. ಹೀಗೆಯೇ ಕರ್ನಾಟಕವನ್ನು ಆಳಿದ ಪ್ರಮುಖ ರಾಜ ಮನೆತನಗಳನ್ನು ಮೂಲ ಮಾನವನ್ನಾಗಿ ಮಾಡಿಕೊಂಡು ಸಾಹಿತ್ಯ ಚರಿತ್ರೆಯನ್ನು ವಿಭಾಗಿಸಿ ನೋಡಬಹುದೆಂದು ಕೆಲವರ ಮತ. ಇವೆಲ್ಲಕ್ಕಿಂತ ಹೆಚ್ಚು ನಿರ್ದಿಷ್ಟವಾದದ್ದು ಅಂದಂದಿನ ಸಾಹಿತ್ಯಕ ಚಳುವಳಿಯ ಕೇಂದ್ರದಲ್ಲಿ ನಿಂತ ಪ್ರಮುಖ ಕವಿಗಳನ್ನು ಆಧಾರವಾಗಿರಿಸಿಕೊಂಡು ಮಾಡುವ ವಿಭಾಗ. ಪಂಪಯುಗ, ಬಸವಯುಗ, ಹರಿಹರ ಯುಗ, ಕುಮಾರವ್ಯಾಸ ಯುಗ ಹೀಗೆ ಪರಂಪರೆಯೊಂದರ ನಿರ್ಮಾಪಕರಾಗಿ
ಅಂದಂದಿನ ಸಾಹಿತ್ಯವನ್ನು ನಿಯಂತ್ರಿಸಿದ ಕವಿ ವ್ಯಕ್ತಿತ್ವಗಳನ್ನು ಕೇಂದ್ರವನ್ನಾಗಿಸಿ ಅಧ್ಯಯನ ಮಾಡುವುದು ಹೆಚ್ಚು ಕ್ಷೇಮವೆಂದು ತೋರುತ್ತದೆ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆಯುವವರಿಗೆ ಇರುವ ಮುಖ್ಯವಾದ ತೊಡಕೆಂದರೆ ಕವಿಗಳ ಕಾಲ, ದೇಶ, ನಾಮ, ವಿಚಾರಗಳನ್ನು ಕುರಿತಿದ್ದು. ನಮ್ಮ ಕವಿಗಳು ಬಹುಮಟ್ಟಿಗೆ ಕಾಲ, ದೇಶ, ನಾಮಾತೀತರು. ಅವರಿಗೆ ತಮ್ಮ ಸ್ವಂತ ವಿಚಾರಗಳನ್ನು ಹೇಳಿಕೊಳ್ಳುವುದರಲ್ಲಿ ಆಸಕ್ತಿಯೇ ಇಲ್ಲ. ಪಂಪ, ರನ್ನ, ಜನ್ನರಂತಹ ಕೆಲವರನ್ನು ಬಿಟ್ಟರೆ ಕಾವ್ಯ ಅನ್ನುವುದು ಒಂದು ಧಾರ್ಮಿಕ ಕ್ರಿಯೆಯಂತೆ, ರಿಚುವಲ್ ಭಾವಿಸಿದರೆ ವಿನಾ ಅದೊಂದು ಕವಿ ಎಂಬ ಮನುಷ್ಯನ ನಿರ್ಮಿತಿ ಎಂಬ ಬಗ್ಗೆ ಕವಿಗಳು ತಟಸ್ಥವಾಗಿದ್ದಾರೆ. ತಾವು ಬೇರೊಂದು ದೈವೀ ಶಕ್ತಿಯ ಉಪಕರಣವೆಂದು ಅಂದುಕೊಳ್ಳುವುದರಲ್ಲಿಯೇ ಬಹುಜನಕ್ಕೆ ಆಸಕ್ತಿ. ನಾನು ವೀಣೆ, ಆತ ವೈಣಿಕ, ನಾನು ಗುಹೆ, ಆತ ಗುಹೇಶ್ವರ, ನಾನು ಲಿಪಿಕಾರ, ಆತನೇ ಲೇಖಕ ಎಂದು ತಾವು ಬೇರೊಂದು ಸ್ಫೂರ್ತಿ ಮೂಲವಾದ ದೈವೀ ಶಕ್ತಿಯ ಉಪಕರಣ ಎಂದು ಭಾವಿಸಿದ್ದರಿಂದ ತಮ್ಮ ಲೌಕಿಕ ವ್ಯಕ್ತಿತ್ವವನ್ನು ಕೃತಿಯ ಮೊದಲಲ್ಲಿ ಸ್ಪಷ್ಟವಾಗಿ ಹೇಳಿಕೊಳ್ಳುವ ಗೊಡವೆಗೆ ಕವಿಗಳು ಹೋಗಲಿಲ್ಲ. ಕನ್ನಡ ಕವಿಗಳ ಮಟ್ಟಿಗೆ ಹೇಳುವುದಾದರೆ ಜೈನ ಕವಿಗಳು ಈ ಭಾವನೆಯಿಂದ ಬಹುಮಟ್ಟಿಗೆ ಹೊರತಾಗಿದ್ದಾರೆ. ಕನ್ನಡದ ಮೊದಲ ಕವಿಯಾದ ಪಂಪ ತನ್ನ ಸ್ವಂತ ವಿಚಾರಗಳನ್ನು ಯಾವ ಸಂಕೋಚವೂ ಇಲ್ಲದೆ ಹೇಳಿಕೊಂಡಿದ್ದಾನೆ. ತನ್ನ ತಂದೆ, ತಾಯಿ, ವಂಶ, ಗುರು ಪರಂಪರೆ, ಸ್ನೇಹ, ವಿಶ್ವಾಸಗಳು, ತನ್ನ ಪ್ರೇಯಸಿಯರು ಯಾವ ಯಾವ ಪ್ರಾಂತ್ಯದಿಂದ ಬಂದವರು, ತನಗೆ ತನ್ನ ರಾಜನಿಂದ ದೊರೆತ ಸನ್ಮಾನ ಬಿರುದುಗಳು, ಕಡೆಗೆ ತಾನು ಹುಟ್ಟಿದ ತಾರೀಖನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾನೆ. ಇವನಂತೆ ರನ್ನ, ಜನ್ನರಂತಹ ಇನ್ನೂ ಕೆಲವರು ಹೇಳಿಕೊಂಡಿದ್ದಾರೆ. ಆದರೆ ಸಹಸ್ರಾರು ಕವಿಗಳಿಂದ ಇಡಿಕಿರಿದ ಕನ್ನಡ ಸಾಹಿತ್ಯದಲ್ಲಿ ಮುಕ್ಕಾಲು ಪಾಲಿಗಿಂತ ಮಿಗಿಲಾದ ಸಂಖ್ಯೆಯ ಕವಿಗಳ ಕಾಲ, ದೇಶಾದಿ ಸಂಗತಿಗಳು ತಿಳಿಯುವುದೇ ಇಲ್ಲ. ಕೆಲವರಂತೂ ತಮ್ಮ ಬಿರುದುಗಳಿಂದ, ಅಂಕಿತಗಳಿಂದಲೇ ತೃಪ್ತರು. ಇನ್ನು ಕೆಲವರು ಒಗಟಿನಂತಹ ತಂತ್ರದಲ್ಲಿ ತಮ್ಮ ಕಾಲವನ್ನು ಹೇಳಿಕೊಳ್ಳುತ್ತಾರೆ. ಈ ಒಗಟನ್ನು ಒಡೆದು ನಿಜವಾದ ಕಾಲವನ್ನು ಪತ್ತೆ ಹಚ್ಚಬೇಕಾಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಕವಿಗಳಿಗೆ ಚಾರಿತ್ರಿಕ ಪ್ರಜ್ಞೆ ಇಲ್ಲದಿರುವುದು. ಪಾಶ್ಚಾತ್ಯರಲ್ಲಿ ಕವಿಯೇ ತಾನು ಬರೆದಿಟ್ಟ ದಿನಚರಿಗಳಿಂದ, ಕವಿಯ ಸಮಕಾಲೀನರಾದ ಇತರ ಲೇಖಕರು ಹಾಗೂ ಸ್ನೇಹಿತರು ಕವಿಯನ್ನು ಕುರಿತು ಬರೆದ ಐತಿಹ್ಯಗಳಿಂದ, ವರದಿಗಳಿಂದ ಕವಿಯ ವಾಸ್ತವ ಜೀವನದ ಚಿತ್ರವನ್ನು ಬರೆದಿಡಲು ಸಾಧ್ಯವಾಗಿದೆ. ನಮ್ಮಲ್ಲಿ ಅಂತಹ ದೃಷ್ಟಿಯೇ ಬೆಳೆಯಲಿಲ್ಲ. ರಾಘವಾಂಕನು ಬರೆದ ಹರಿಹರ ಮಹತ್ವ ಹರಿಹರನನ್ನು ಕುರಿತ ಜೀವನ ಚರಿತ್ರೆ ಎಂದು ತೋರುತ್ತದೆ. ದುರದೃಷ್ಟವಶಾತ್ ಅದು ದೊರೆತಿಲ್ಲ. ಸಿದ್ಧನಂಜೇಶನು ಬರೆದ ರಾಘವಾಂಕ ಚರಿತೆ ರಾಘವಾಂಕನ ಬದುಕನ್ನು ಕುರಿತದ್ದು, ಇದು ಸಿಕ್ಕಿದೆ. ಇವೆರಡೇ ಜೀವನ ಚರಿತ್ರೆಯ ಬಗೆಗಿನ ಕೃತಿಗಳು. ಸಿದ್ಧನಂಜೇಶನ ಕೃತಿ ಕೂಡ ನಿಜವಾದ ಅರ್ಥದಲ್ಲಿ ಐತಿಹಾಸಿಕ ಎಂದು ಹೇಳಲು ಬಾರದು. ಅದರ ಬದಲು ಎಂತೆಂಥವೋ ರೋಚಕವಾದ ಕಥೆಗಳು ಕವಿಗಳ ಹೆಸರಿನ ಸುತ್ತ ಹೆಣೆದುಕೊಳ್ಳುತ್ತವೆ. ನಿದರ್ಶನಕ್ಕೆ ನೇಮಿಚಂದ್ರನ ಲೀಲಾವತಿಯಂಥ ಶೃಂಗಾರ ಕಾವ್ಯದ ಮಹತ್ತನ್ನು ಹೆಚ್ಚಿಸಲು ಸಂಸ್ಕೃತದ ಸುಪ್ರಸಿದ್ಧ ಶೃಂಗಾರ ಕಾವ್ಯವಾದ ಕಾದಂಬರಿ ಕಾವ್ಯವನ್ನು ಸುಟ್ಟು ಲೀಲಾವತಿ ಕಾವ್ಯಕ್ಕೆ ಬೊಟ್ಟನ್ನು ಇಡಿಸಿದರೆಂಬ ಒಂದು ಕಥೆಯನ್ನು ನೋಡಬಹುದು. ಹಾಗೆಯೇ ರುದ್ರಭಟ್ಟ ಷಡಕ್ಷರಿಯನ್ನು ಕುರಿತ ಕಥೆಯೊಂದಿದೆ. ರುದ್ರಭಟ್ಟನು
ಷಡಕ್ಷರಿಯ ಮೇಲಿನ ಸ್ಪರ್ಧೆಯಿಂದ ಜಗನ್ನಾಥ ವಿಜಯವನ್ನು ಬರೆದನಂತೆ. ಬರೆದು ಷಡಕ್ಷರಿಯ ಕಾವ್ಯವಾದ ರಾಜಶೇಖರ ವಿಳಾಸದ ಮಟ್ಟಕ್ಕೆ ಏರಲಾರದೆ ಸೋತು ತನ್ನ ಬಿರುದುಗಳೆಲ್ಲವನ್ನೂ ಷಡಕ್ಷರಿಗೆ ಒಪ್ಪಿಸಿದನಂತೆ. ಇದನ್ನು ತಿಳಿದ ಲಕ್ಷ್ಮೀಶನು ರುದ್ರಭಟ್ಟನಿಗಾದ ಅವಮಾನವನ್ನು ಹೋಗಲಾಡಿಸಲು ಜೈಮಿನಿ ಭಾರತವನ್ನು ಬರೆದು ಷಡಕ್ಷರಿಯನ್ನು ಹಿಂದೆ ಹಾಕಿದನಂತೆ. ಇದು ಒಂದು ದಂತಕತೆ. ರುದ್ರಭಟ್ಟನ ಕಾಲ 12ನೆಯ ಶತಮಾನದ ತುದಿ, ಷಡಕ್ಷರಿ 17ನೆಯ ಶತಮಾನದವನು. ಲಕ್ಷ್ಮೀಶ ಷಡಕ್ಷರಿಗಿಂತ 1 ಶತಮಾನ ಮೊದಲಿನವನು. ಈ ಮೂವರಲ್ಲೂ ಸ್ಪರ್ಧೆಯಾಯಿತೆಂದು ಹೇಳುವ ದಂತಕಥೆಯನ್ನು ನಂಬಿದರೆ ಚರಿತ್ರೆಯೇ ತಲೆಗೆಳಗಾಗುತ್ತದೆ. ಹೀಗೆಯೇ ಕುಮಾರವ್ಯಾಸ ಚಾಮರಸರಿಗೆ ಸ್ಪರ್ಧೆ ಉಂಟಾಯಿತೆಂದು ಹೇಳುವ ಕಥೆಗಳಿವೆ. ಇಂತಹ ಅನಾರೋಗ್ಯಕರವಾದ ಕಥೆಗಳನ್ನು ಐತಿಹಾಸಿಕ ದಾಖಲೆಗಳಾಗಿ ತೆಗೆದುಕೊಳ್ಳುವುದು ಅಪಾಯ. ಇಂಥವುಗಳ ಅರ್ಥ ನಮ್ಮ ಜನಕ್ಕೆ ಇತಿಹಾಸದ ಕಲ್ಪನೆಯೇ ಇರಲಿಲ್ಲ ಎನ್ನುವುದು. ಆದರೂ ಅಂದಂದಿನ ಆಶ್ರಯದಾತರಾದ ರಾಜರ ಉಲ್ಲೇಖಗಳಿಂದ, ಪೂರ್ವ ಕವಿಗಳ ಸ್ಮರಣೆ, ಸ್ತುತಿ, ಉಲ್ಲೇಖಗಳ ಆಧಾರದಿಂದ, ಶಾಸನಗಳ ಸಹಾಯದಿಂದ, ಅಂದಂದಿನ ಕಾಲದ ಭಾಷಾರೂಪಗಳ ವಿಶ್ಲೇಷಣೆಯಿಂದ ಕವಿಗಳ ಕಾಲದೇಶಾದಿ ಚರಿತ್ರೆಗಳನ್ನು ವಿದ್ವಾಂಸರು ತಕ್ಕ ಮಟ್ಟಿಗೆ ರಚಿಸಿದ್ದಾರೆ. ಇದರ ಜೊತೆಗೆ ಇನ್ನೂ ದೊರೆಯಬೇಕಾದ ಕವಿಕೃತಿಗಳ ಸಂಖ್ಯೆಯೂ ಸಾಕಷ್ಟಿದೆ. 1000 ವರ್ಷಕ್ಕೂ ಮೀರಿದ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ನಮ್ಮ ಜನಗಳ ಅನಕ್ಷರತೆಯಿಂದಲೋ, ಉದಾಸೀನತೆಯಿಂದಲೋ ಮತ್ತು ಮೂಢನಂಬಿಕೆಗಳಿಂದಲೋ ಎಷ್ಟೋ ಗ್ರಂಥಗಳು ನಷ್ಟವಾಗಿವೆ. ಇನ್ನೆಷ್ಟು ತಾಳೆಯೋಲೆಯ ಗ್ರಂಥಗಳನ್ನು ನಮ್ಮ ಜನ ಇನ್ನೂ ಪೂಜ್ಯ ಭಾವನೆಯಿಂದ ದೇವರ ಕೋಣೆಯ ಕತ್ತಲಿನಲ್ಲಿ ಹುದುಗಿಸಿ ಬೂಸ್ಟು ಇಡಿಸಿದ್ದಾರೋ, ಇನ್ನೆಷ್ಟನ್ನು ತಿಳಿಯದೆ ತಿಪ್ಪೆಗೆ ಎಸೆದಿದ್ದಾರೋ, ನೀರೊಳಗೆ ಹಾಕಿ ಬೆಂಕಿ ಕಾಯಿಸಿಕೊಂಡಿದ್ದಾರೋ ತಿಳಿಯದಾಗಿದೆ. ಬಹುಶಃ ಮತ್ತೊಂದು ಸಲ ಇಡೀ ಕನ್ನಡ ಜನದ ಮನೆ ಮನೆಗಳನ್ನು ಶೋಧಿಸಿದರೆ ಕೇವಲ ನಾಮಾಂಕಿತರಾಗಿರುವ ಕವಿಗಳ ಎಷ್ಟೋ ಕೃತಿಗಳು ಸಿಕ್ಕರೂ ಸಿಗಬಹುದು.